ಮಾರ್ಟ್ಗೆ ಹೋಗಿದ್ವಿ ಅಲ್ವಾ, ಮಾರ್ಟಲ್ಲಿ ಏನು ಮಾಡಿದ್ದಾರೆ ಮೇಡಮ್ಮು, ಎಲ್ಲನೂ ಎಲ್ಲ ಬುಕ್ ಎಲ್ಲ ಪ್ಯಾಕ್ ಮಾಡಿ ಬಿಲ್ ಮಾಡಿದ್ದಾರೆ. ಸೊ ಅವ್ರು ಬಿಸಿಬೇಳೆ ಬಾತ್ ಒಂದು ಪೌಡ್ರನ್ನ ಅಲ್ಲೇ ಬಿಟ್ಕೊಂಡ್ಬಿಟ್ಟವ್ರೆ. ಹಾಂ, ಮತ್ತು ನನಗೆ ಗೊತ್ತು ಇಲ್ಲೇ ಇದೆ ಅಂತ. ಈಗ ಮತ್ತೆ ನನಗೆ ಅದೆಲ್ಲ ಪಕ್ಕ ಬಿಲ್ಲ ಇಲ್ಲೇ ಇದೆ. ಮಂಗೋ ಬಿಡು, ಮಂಗೋ ಗೈಸ್ ಇವಾಗ ತರ ಕಲ್ಸ್ಬಿಡ್ತಿದ್ಲು ನನ್ನ ಇವಾಗ. ಅದಕ್ಕೆ ತಾಳ್ಮೇಲೆ ಹುಡುಕಿ ಅಂದರೆ ಬ್ರೇಕ್ಫಾಸ್ಟ್ ಮಾಡುವ. ಈಗ ಒಳ್ಳೆ ಸಾಂಗ್ ಕೇಳ್ಕೊಂಡು ಬೆಳೆ ಬಾತ್ ನೋಡಿ. ಇವತ್ತು ಫುಲ್ಲು ಕಲ್ಸೋಗ್ಬಿಟ್ಟೈತಿ. ಗ್ರೈಂಡ್ ಮಾಡಾಕ್ಬಿಟ್ಟೆ ಒಳ್ಳೆ ಫುಲ್ ಕಲ್ಸೋಗ್ಬಿಟ್ಟೆ ಬಿಸಿಬೇಳೆ ಬಾತು. ನೋಡೋಣ, ಟೇಸ್ಟ್ ಮಾಡ್ತೀನಿ ಗೈಸ್. ಸೂಪರ್ ಅಮ್ಮ. ಬೆಣ್ಣೆ ಆಗಿರೋ ಸುಖ ಇಷ್ಟ, ಬೆಣ್ಣೆ ಆಗಿರುತ್ತೆ ನನಗಿದ್ರು ಟಿಫನಲ್ಲಿ ಆಗಲಿ ಏನಾದ್ರು ಬಟಾಣಿ ಇದ್ರೆ ನಂಗೆ ಸಕ್ಕ ಇಷ್ಟ ಗೈಸ್. ಸೂಪರ್ ಅಮ್ಮ. 10 out of 10. ಸ್ಮೈಲ್ ಮಾಡಿ ಸ್ವಲ್ಪ. ಈಗ ಸ್ವಲ್ಪ ನನಗೆ ಕೆಲಸ ಇತ್ತು ನೋಡಿ. ಹತ್ರಕ್ಕೆ ಮುದ್ದು ಬಂದಿದ್ದಾರೆ. ಮುದ್ದು ಆಯ್ ಮಾಡ್ರಿ ನೋಡಿ. ಈಗ ದೊಡ್ಡ ಹುಡುಗ ಆಗ್ಬಿಟ್ಟೆ, ಈಗ ಸಿಗೋದಲ್ಲ ಕೈಗೆ ಇವಾಗ. ಹಾಂ, ಈಗ ಸ್ವಲ್ಪ ಕೆಲಸ ಇದೆ. ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಬೇಕು, ಸ್ನಾನ ಕೂಡ ಮಾಡಿಲ್ಲ. ಈಗ ಹೇಳ್ತಿದ್ದೀನಿ ಮನೆ ಕೆಲಸ ಮುಗಿಸ್ತೀನಿ. ಟ್ಯೂಷನ್ ಕಾಣಿಸ್ತಿಲ್ಲ ಹೋಗಿದೆ. ಮದುವೆಗಿದ್ರೆ ಯಾರು ಹೆಂಗೆ ಏನು ಕೆಲಸ ಹುಡುಗರೆಲ್ಲ ಬಿಸಿ ಆಗ್ತಾರೆ ಕೆಲಸ ಮಾಡಲಿಕ್ಕೆ. ನಮಗೆ ಟೈಮ್ ಕೊಡೋಕ್ಕಾಗ ಜಾಸ್ತಿ. ಅವರು ಬೆಳಿಬೇಕು, ಅವರು ಬುಕ್ ಮಾಡಬೇಕಲ್ವ. ಬೆಳಿಗ್ಗೆನೆ ಕಾಲ್ಗೇಟ್ ಮಾಡಿ ನಮ್ಮೂರಲ್ಲೂ ಟ್ರಾಫಿಕ್. ಬೆಂಗಳೂರಲ್ಲ, ಎಲ್ಲೆಲ್ಲ ಕಡೆ ಟ್ರಾಫಿಕ್. ಈ ಸಿಗ್ನಲ್ಲು ಲಾಕು, ಈ ಸಿಗ್ನಲ್ಲು ಸಿಗಾಕೊಂಡು ನಾನೇ ಗಾಬರಿ ಆಗ್ಬಿಟ್ಟೆ. ಲೈಕ್ ನೋಡಿ, ನಮ್ಮ ಬೈಕ್ ನಿಲ್ಲಿಸಿ ಚಿಕ್ಕನ್ ಒಂದು ವಾರ ಆಯಿತು ಟ್ರಿಪ್ ಹೋದಾಗ ಎಲ್ಲಿ ಈ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ವಾರದ ಗಾಡಿ ಇಲ್ಲೇ ಐತೆ. ಭಯ ಬೇರೆ ಆಗ್ಬಿಟ್ಟು ಕಾಣಿಸ್ತಿಲ್ಲ. ನಾನು ಹುಡುಕ್ತಾ ಇದ್ದೀನಿ ಮನೆಗೆ ಹೋಗುವ. ಅಲ್ಲಿ ನನ್ನ ಬೈಕ್ ಕಟ್ಕೊಂಡು ನೋಡಿ ನಾನು ಮೂತ ನೋಡಿದೆ. ಬನ್ನಿ ಸರ್, ನಾಯಿ ಮಾಡಿ ಸರ್. ನೋಡಿ ಇಲ್ಲಿ ಇವರು ಮೈಸೂರು ಫಿಗರ್ ಅವರು. ನೀವು ಚಂದ್ರಪಣ್ಣ ಫಿಗರು, ಬೆಂಗಳೂರು ಫಿಗರು. ಮನೆಗೆ ನಂದು ಲಿಯೋ ಬಿಟ್ಟಿದ್ನಲ್ಲ ಇವ್ರ ಮನೇಲಿ. ನನ್ನ ಲಿಯೋನ ಮುದ್ದ ಕಾಪಾಡ್ಕೊಂಡಿದ್ದೀವ್ರೇನೆ. ಹೆಚ್ಚಿಗೆ ಮುಂದೆ 100 ಫೋನ್ ಮಾಡೋನು ಎಲ್ಲಿದೆಯಾ ಅಂತ. ನಾನು ಬೇರೆ ಫೋನ್ ಬೇರೆ ಎತ್ತಿರಲಿಲ್ಲ. ಸ್ಟೋರಿ ಹೇಳ್ದಾಗ ಗೊತ್ತಾ ಮೆಸೇಜ್ ತೋರಿಸಿದ್ದಾಳೆ. ನಮ್ಮದು ಟೀ ಎಲ್ಲ ಕುಡ್ದಾಯ್ತು. ಈಗ ಹೊರಟಿದ್ದೀವಿ. ಏಪ್ರಿಲ್ 24 ನೂತನ್ 24 ನೋಡಿ ಗಾಯ್ಸ್. ಏಪ್ರಿಲ್ 24 ಅಂದ್ರೆ ಏನು ಮೀನಿಂಗ್ ನೂತನ್? ಗರ್ಲ್ಫ್ರೆಂಡ್ ಬರ್ತ್ಡೇ. ಏನು ಬರ್ಡೇ? ಎಷ್ಟು ಹುಡುಗಿ ಗರ್ಲ್ಫ್ರೆಂಡ್ ಬರ್ಡೇ? ಎಷ್ಟನೇ ಹುಡುಗಿ? 24. 24. ಐ ಲವ್ ಯು ಏನು 143 ಅಲ್ವಾ? ಅದು ಇನ್ನೊಂದು ಐತೆ 3 ನಂಬರು. 1 ನಂಬರು. ಒಂದೊಂದು ಹುಡುಗಿ ಒಂದೊಂದು ಜರ್ಸಿ ನಂಬರು. ಕ್ರಿಕೆಟ್ ರೈಡ್ ಬಂದಾಗ ಇವನು ರೀಲ್ ಶೂಟ್ ಮಾಡೋದಂತ ಒಂದು ಹೆಚ್ಚು ಕಮ್ಮಿ ಒಂದು 3 ನಾನು ಕಂಟೆಂಟ್ ಕ್ರಿಯೇಷನ್ ಆಗಿಂದನು ಕೇಳ್ತಿದ್ದೀನಿ. ಮಾಡು ಮಚ್ಚಿ ಅದು ಇದು ಅಂತ ಕಂಟೆಂಟ್ ಕೊಡ್ತಾನೆ. ಒಂದು ದಿನ ಬಂದಿಲ್ಲ ಗಾಯ್ಸ್ ಇವನು. ಟೈಮ್ ಇಲ್ಲ ಈ ಅಪ್ಪ. ಫುಲ್ ಪಾರ್ಟಿ. ವರ್ಕ್ ಫ್ರಮ್ ಹೋಮ್ ಗಾಯ್ಸ್. ಒಂದು ವರ್ಕ್ ಫ್ರಮ್ ಹಳ್ಳಿಕಟ್ಟೆ, ವರ್ಕ್ ಫ್ರಮ್ ಹೋಮು. ಈಗೇನು ಮಾಡೋದು ಬೇಡ ಹಂಗಾರೆ. ಸ್ವಲ್ಪ ದಪ್ಪ ಆಯ್ತಾನೆ ಗೈಸ್ ಇವಾಗ. ಸಣ್ಣ ಇದ್ದಪ್ಪ ಮತ್ತೆ. ಟ್ರೈನರ್ ಯಾರು? ಯಾರು? ಬಟ್ಟೆ ಅಂಗಡಿ ಗುರುಗಳು. ಅವ್ರ ಬಡಿ ಮತ್ತೆ ನೆಕ್ಸ್ಟ್ ಲೆವೆಲ್. ಅದು ಮಿಸ್ಟರ್ ಮಂಡ್ಯ, ಮಿಸ್ಟರ್ ಪಟ್ನಾ, ಮಿಸ್ಟರ್ ಚಂದ್ರಪಟ್ಟ, ಮಿಸ್ಟರ್ ಜೋಗಿಪುರ, ನಂದಿಪುರ, ಮಿಸ್ಟರ್ ಜೋಗಿಪುರ ಲೋಕಲೆಲ್ಲ ಆಡಿದ್ರೆ ಒಂದ್ಸಲ ಮೀಟಪ್ ಮಾಡ್ತೀನಿ ಬನ್ನಿ. ಅವ್ರು ನಮ್ಮ ಲಾಗ ಒಂದ್ಸಲ ಬಂದಿಲ್ಲ ಅವರು. ಈ ಸಲ ಮಾಡ್ತೀನಿ. ಅಲ್ಲೇ ಹೊಡೆದೀಗ ಅಲ್ಲ ಇಲ್ಲಿ ಇವರೇ ನಾವು ಹೇಳಿದ್ದ ಯಾರ್ಯಾರು ಬಟ್ರೆ ನಿಮ್ಮನ್ನ ಏನು ಹೋಗ್ಲವ್ರು ಗೊತ್ತಾ ಇವರು. ಇನ್ನೊಂದ್ಸರಿ ಹೋಗ್ಲಿ. ನೀವು ಮಿಸ್ ಜೋಗಿಪುರ ಅಂತೆ. ಇವಾಗ ನಾನು ನನ್ನ ಫ್ರೆಂಡ್ಸ್ಗಳನ್ನ ಎಲ್ಲ ಮೀಟ್ ಮಾಡಿ ಇವಾಗ ಬೈಕ್ ತೊಗೊಂಡು ಬಂದಿದ್ದೀನಿ. ಪಾಪ ಮಷ್ಟವರು ಫೋನ್ ಮಾಡಿಲ್ಲ, ಯಾಕೆ ಏನೋ ಗೊತ್ತಿಲ್ಲ. ನೋಡಮ್ಮನಿ ಏನು ಮಾಡ್ತಾಳೆ ಅಂತ. ಇಲ್ಲಿ ಒಮ್ಮೆ ಆಟ ಮಲ್ಗೋಳೆ. ಹೇಳಿಲ್ಲ ಇಲ್ಲೋಗಳೆ. ಲೈಟ್ ಎಲ್ಲ ಆನ್ ಮಾಡ್ಕೊಂಡು ಮಲಗ್ಬಿಟ್ಟವಳೆ ಗಾಯ್ಸ್. ನೋಡಿ ತಿಂಡಿ ಮಾಡಿ ಮಲಗಿರೋದು. ಇಲ್ಲ ಮೂವಿ ನೋಡ್ತಾವಳೆ. ಓಯ್ ನೈಸ್. ಇವಾಗ ನೋಡಿ ಗಾಯ್ಸ್, ಡೇ 2 ಸ್ಕೂಲ್ದಾ
ನೀನು ಬ್ಲಾಗ್ ಮಾಡ್ಬಿಟ್ಟ ಹೇಳ್ತೀನಿ. ನೋಡಿ ದೊಡ್ಡ ಹುಡುಗ ಮುಂದೆ ಚಿಕ್ಕ ಹುಡುಗರು ಬೆಳೆದವರೆಲ್ಲ ಹಾಕಿ ಕೊಡು. ಎಷ್ಟು ದೊಡ್ಡವ್ರು ಆಗ್ಬಿಟ್ಟವ್ರೆ ಗೈಸ್. ಸ್ಕೂಲ್ ಹೆಂಗಿತ್ತು ಇವತ್ತೇನು ಹೇಳ್ಕೊಟ್ರು? ಏನು ಹೇಳ್ಕೊಟ್ರು? ಸೋಷಲ್ ಕನ್ನಡ ಅಷ್ಟೇ. ಮಧ್ಯಾಹ್ನಕ್ಕೆ ಬಿಡ್ತವ್ರೆ ಸೋಮವಾರವರೆಗೂ. ಶನಿವಾರ ಕಣೆ ಇವತ್ತು. ನಾಳೆ ರಜಾ, ನಾಳೆ ಫುಲ್ ಇರ್ತೀಯಲ್ಲೇ. ನಾಳೆ ಸಿಮಿ ಫುಲ್ ಹೋಗೋಣ. ಓಕೆ, ಅವನಿಗೆ ಅಪ್ಪನ ಕರಿ ಹೋಗೋಣ. ಇವಾಗ ಒಂದು ರೀಲ್ಸ್ ಪ್ಲ್ಯಾನ್ ಇದೆ, ಅದು ಶೂಟ್ ಮಾಡೋಕ್ಕೂ ಹೊರಡೋಗಿ ಬರೋಣ. ಐಟಮ್ ತೊಗೊಂಡು ಲೆಟ್ಸ್ಕೋ. ಬರಲಿ ಬಾಯ್ಲಿ ನೀನು ಹಿಂಗೆ ಆಡ್ತಾನೆ ನೋಡಿ. ಕಟಿಂಗ್ ಮಾಡಿಸ್ಬಿಟ್ಟಿದ್ಯಾ? ಕಟಿಂಗ್ ನೇಮ್ ಏನಿದು? ಕಟಿಂಗ್ ನೇಮ್ ಏನು? ಪೊಲೀಸ್. ನಿಂದೆ ಕಟಿಂಗ್ ನೇಮು ಪೋಲಿನಾ? ಪೋಲಿ ಅಂತೆ. ಮೂರು ನಡೆಯಾಗಾರ ಗೈಸ್. ಇವತ್ತು ಒಳ್ಳೆ ಊಟಕ್ಕೆ ಹೋಯ್ತವ್ರೆ ನನ್ನನ್ನು ಬಿಟ್ಟು. ಕರೆದ್ರೆ ಗೊತ್ತಲ್ಲ ಗೈಸ್, ನಂಗೆಲ್ಲ ಬರಲ್ಲ ಗೈಸ್. ಮಚ್ಚಿ ಆಗ್ಬೇಕಾ ನಿಂಗೆ ಅವನು? ಹಾಂ, ಇವತ್ತಿನ ಬ್ಲಾಗ್ ಏನು ಮಾಡ್ತಾ ಇದ್ದೀನಿ? ಇವಾಗ ಕಲ್ತ್ಬಿಡೋಣ ಗೈಸ್. ನೋಡೋದವನು ಹೆವಿ ನಾಟಕ ಅವನು. ಹೌದಾ ಗೈಸ್? ಇವನು ಫುಲ್ ಲಾಗರ್ ಆಗ್ಬಿಟ್ಟ ನಾನು ನೋಡ್ಕೊಂಡು. ಸರಿ, ಹೆಂಗೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀಯ? ಮಾಡು, ಕರೆಕ್ಟಾಗಿ ಕುತ್ಕೋ. ಹಾಂ, ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಬ್ಲಾಗ್ ಮಾಡಿ ನೋಡೋಣ. ಹಂಗೆ ರಿಮೋಟ್ ತಗೋ. ನೋಡಿ ಗೈಸ್, ನೀನು ಹೇಳು. ಯೂಟ್ಯೂಬಲ್ಲಿ ನೋಡಿ ನನಗೆ ಥ್ಯಾಂಕ್ ಯು. ನೀನು ಹೇಳು. ಬರೋಲ್ಲ, ಇನ್ನೇನು ಬರುತ್ತೆ ನಿನಗೆ? ನೀನು ಹೇಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಜು ಫ್ಯಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನೋಡಿ ಗೈಸ್, ಇವನು ನನ್ನ ಮಗ. ಇವನು ಕಮ್ಮಿ ಆಗಲ್ಲ. ಇವನು ಹೊಡಿತಾನಾ? ಲಾಗ್ ಏನು ಮಾಡ್ತೀವಲ್ಲ. ಈಗ ನಾನು ಒಂದು ರೀಲ್ ಶೂಟ್ಗೆ ಒಂದು ಐಟಮ್ ತರಬೇಕಾಗಿತ್ತು. ಐಟಮ್ ಏನು ಅಂತ ತೋರಿಸ್ತೀವಿ ಮನೆಯಲ್ಲೇ. ಮತ್ತು ಹಂಗೆ ಊಟಕ್ಕೂ ಕೂಡ ಪಾಪಮ್ಮ ಏನು ಏನದು ಪುರಿ ಏನು ಖಾರ ಏನೋ ಇದು ಕಸೋದು ಪುರಿ ತರಬೇಕಂತ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ. ಅದು ಹೇಳಕ್ಕೆ ಬರ್ತಾಯಿತ್ತು. ಬನ್ನಿ, ಇಲ್ಲಿ ನೋಡಿ. ಬಾಯ್ಲಿ ಏನು ಮಾಡ್ತೀವಿ ನೋಡಿ. ಬಾಯಿ ಮಗಳು ಇಲ್ಲಿ ಏನು ಮಾಡ್ತೀವಿ ನೋಡಿ. ಬಾಯಿ ಇಲ್ಲಿ ನೋಡಿ. ಅವಳು ಏನು ಮಾಡ್ತಾಳೆ ಲೂಸ್ ನೋಡು. ಅವಳು ಏನು ಮಾಡ್ತಾಳೆ ನೋಡಿ. ಇಲ್ಲಿ ನಾನು ಕೀನ ಹುಡ್ಕೋದು ಇಷ್ಟು ಕಷ್ಟ ಮಾಡ್ತೀನಿ ನಾನಂದರೆ, ನನ್ನಷ್ಟು ಕೀ ಕಳಿಯೋನಷ್ಟು ಯಾರೂ ಇಲ್ಲ ನೋಡಿ. ಕೀ ಹುಡ್ಕೋದೇ ಹಿಂಸೆ ಆಗ್ಬಿಟ್ಟೈತೆ ನನಗೀಗ. ಶೂಟ್ ಇತ್ತು. ಆ ಶೂಟ್ಗೆ ನಾನು ಒಂದು ಮಿನಿ ಪೇಪರ್ ಪ್ಯಾಡ್ ತಗೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಬಂದಿದ್ದೆ ನೋಡಿ. ಅದನ್ನು ತಗೋಣ. ಅದ್ರ ರೀಲ್ ಶೂಟ್ ಕಂಟೆಂಟ್ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಅದ್ರಲ್ಲಿ ನೋಡಿ. ಈಗ ಬನ್ನಿ ತಗೊಂಡು ಮತ್ತೆ ಅವಳಿಗೆ ಪುರಿ ಖಾರ ತಗೊಳಬೇಕಂತೆ. ಜೀವನ ಬಂದು ಆಯ್ ಮಾಡೋ ಅವ್ನಿಗೆ ಆಯ್ ಮಾಡಿ. ಯಾಕೋ ಜ್ಯೂಸಿ ಹೋಗ್ಬಿಡೈತಾ ಗೈಸ್. ನಾವೀಗ ಬೂಂದಿ ಖಾರ ನೋಡಿ ತಗೊಳಕ್ಕೆ ಬಂದಿದ್ದೀವಿ. ತಗೊಂಡು ಹೋಗೋಣ. ಎಷ್ಟು ಗ್ರಾಮ್ ಬರುತ್ತೆ? -2 -0 ತಗೊಂಡು ಹೋಗೋಣ. ಬನ್ನಿ, ಸ್ವಲ್ಪ ಟೈರ್ಡಾಗಿ ಊಟ ಮಾಡಬೇಕು. ಒಳ್ಳೆ ಬಿಸಿಬೇಳೆ ಬಾತು ಬೆಳಿಗ್ಗೆ ಮಾಡಿತ್ತು. ಬಿಸಿಬೇಳೆ ಬಾತು ಏನ ಸ್ನ್ಯಾಕ್ಸು ನೋಡಿ. ಈಗ ಬೆಳಗ್ಗೆ ತಿಂಡಿನ ಕೊಟ್ಬಿಟ್ಟು ಮಧ್ಯಾಹ್ನ ಊಟ ಕೊಟ್ಬಿಟ್ಟು ಸಾಯಂಕಾಲ ಸ್ನ್ಯಾಕ್ಸಿಗೆ ಕೊಡ್ತೀನಿ ಅಂತ ಹೇಳೋದು ಇದನ್ನು. ಇವಳಿಗೆ ಏನು ಹೇಳೋದು? ನೀನು ತಿನ್ನಪ್ಪ, ನಂಗೆ ಬೇಡ. ಈಗ ಬರೀ ಸ್ವಲ್ಪ ಬೂಂದಿ ತಗೊಬಂದಿದ್ದೀನಿ. ಸೊ ಬೂಂದಿ ತಿನ್ನೋಣ. ಬೂಂದಿ ಮತ್ತು ಬಿಸಿಬೇಳೆ ಬಾತು ಕುತ್ಕೊಂಡು ತಿಂತಾರೆ ಸ್ಟೈಲ್ ನೋಡಿ ಅವಳು. ಹಾಂ, ಇವಾಗ ನಾನು ಸ್ವಲ್ಪ ಆನ್ಲೈನಲ್ಲಿ ಗೇಮ್ ಆಡ್ತಾಯಿದ್ವಿ. ನಾನು ಪಾಪಮ್ಮ ನಮ್ಮ ಫ್ರೆಂಡ್ಸ್ ನಮ್ಮ ಟೀಮಲ್ಲಿ ಎಲ್ಲರೂ. ಸೊ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಶನಿವಾರ ಅಲ್ವಾ? ಸೊ ಮನೆ ಫ್ರೆಶ್ ಪಾಪಮ್ಮ ಬರಲ್ವಂತ ಇವತ್ತು. ನೋಡಿ ನನ್ನ ಕಂದ ಹೆಂಗೆ ಗೊತ್ತಿತ್ತು. ಅಲ್ಲಿ ಫ್ರೆಶ್ ಸ್ನಾನ ಮಾಡ್ಕೊಂಬರೋಣ. ಈಗ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಾಯ್ತು. ಇಲ್ಲಿ ನೋಡಿ, ಏನೋ ಅಡುಗೆ ಮಾಡ್ತೀನಿ ಅಂತ ನೋಡ್ಕೊತಾ ಇರೋದು ಬಸ್. ಬನ್ನಿ ಗೈಸ್, ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ. ನಾವು ನಮ್ಮ ಬಸ್ ತರಕ್ಕೆ ಹೋಗ್ಬರೋಣ. ಇಟ್ಸ್ಕೋ. ಮಳೆ ಬರ್ತೈತೆ. ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ಅಯ್ಯೋ ಮುಂಚೆ ಕುಡ್ಕೊಳ್ಬೇಕು. ಡಮ್ಮ ಅಂತ. ಈಗ ದೇವಸ್ಥಾನಕ್ಕೆ ಹೋಗ್ಬರೋಣ. ದೇವಸ್ಥಾನಕ್ಕೆ ಹೋಗ್ಲೇಬೇಕು ಇವಾಗ ನಾನು. ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈಗಪ್ಪ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅದ್ರ ಸಖತ್ತು ಮಳೆ. ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗಬೇಕು ಇವಾಗ. ಈ ಕಾಲು ತೊಳ್ಕೊಂಡು ಹೋಗೋಣ. ನಮ್ಮನೆ ಆ ಲೆವೆಲಿಗೆ ಮಳೆ ಅಂದರೆ ನೆಕ್ಸ್ಟ್ ಲೆವೆಲಿಗೆ ಮಳೆ ಅಂತೇಳಿ. ಈಗ ಅಲ್ಲಿ ನೋಡಿ ಸೂಪರ್. ಆ ದೇವಸ್ಥಾನ ಮುಗೀತು. ಈಗ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಖತ್ತು ಮಳೆ ಇವತ್ತು. 2 ವಾರ ದೇವಸ್ಥಾನಕ್ಕೆ ಬಂದಿರಲ್ಲ. ಅದಕ್ಕೆ ಅನ್ಸುತ್ತೆ ಜೋರ ಮಳೆ ಇರಬೇಕು ಇವತ್ತು. ಇಲ್ಲಿ ಸಖತ್ ನೋಡಿ ಮಳೆ. ಸೌತೆಕಾಯಿ ಅದು ತೊಗೊಂಡು ಈಗ ಹೊಡ್ತಾಯಿದ್ದೀನಿ. ಸಖತ್ ನೋಡಿ ಹೆವಿ ಮಳೆ. ಕತ್ತು ಅಂದರೆ ಸಖತ್ತು ಮಳೆ. ಅವಳು ಚಿಕನ್ ಬೇಕು ಅಂತ ಅಂದು ಚಿಕನ್ ತಿನ್ನಲೇಬೇಕು ಅಂತ ಅಂದು ಸರಿ ನೋಡಿ ಚಿಕನ್ ತಗೊಂಡೋಗಿ ಬಂದಿದ್ದೀನಿ. ಅಯ್ಯೋ ಕ್ಯಾಮ್ರಾ ಬ್ಲರ್ ಆಗ್ಬಿಡ್ತಾ. ಫೋನ್ ಮಾಡಿ ಬೇರೆ ಅದು ತಗೊಂಬರ್ತೀನಿ ಇದು ತಗೊಬ ಅಂತ ಹೇಳಲ್ಲ. ಇಷ್ಟೆಲ್ಲ ಉರಿಸ್ತಾಳೆ ಗೊತ್ತಾಗ. ನಿಮಗೆ ಗೊತ್ತಿಲ್ಲ ಅವಳ ಬಗ್ಗೆ. ಇಷ್ಟು ಉರಿಸ್ತಾಳೆ. ಮಳೆ ಹೊತ್ತು ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ.
ಹಂಗಾರ್ಕಿಲ್ಲ ತಗಬಾ ಅಂತಾಳೆ. ಈಗ ನೋಡಿ ಚಿಕನ್ ತಗೊಂಡು ಈಗ ನೋಡಿ ಈಗ ನೆಕ್ಸ್ಟು ಐಸ್ಕ್ರೀಮ್ ತೊಗೊಂಡು ಹೊಡೆದು ಈಗ ಕೊನೆಗೂ ಬಿಡೋಲ್ಲ, ಇಷ್ಟು ತರಲೇಬೇಕು ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತೀವಿ. ಮಳೆಯಲ್ಲಿ ನೆನ್ಸ್ಕೊಂಡು ದೇವಸ್ಥಾನಕ್ಕೆ ಹೋಗಿರೋದು ಇವತ್ತು. ಇನ್ನು ಟೆಂಪಲ್ ರನ್ ವಿತ್ ಟ್ರೈನು. ಎಷ್ಟು ಗೊತ್ತಾಗಾಯ್ತು. ಈ ದೇವಸ್ಥಾನಕ್ಕೂ ಅಷ್ಟೇ ಮಳೆ ನೆನ್ಕೊಳೋದೆ, ಎಲ್ಲೂ ನೆನ್ಕೊಳೋದೆ. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮಳೆ ಬರ್ತಿದೆಯಲ್ಲೋ ಗೊತ್ತಿಲ್ಲ. ನೋಡಿ ಎಷ್ಟು ಮಳೆ, ಸಕ್ಕತ್ತು ಮಳೆ ಗಾಯ್ತು, ಸಕ್ಕತ್ತು ಹೆವಿ ಸಕ್ಕತ್ತು. ಇಷ್ಟು ದಿನ ಬಂದೇ ಇರಲಿಲ್ಲ. ಇವತ್ತು ದೇವಸ್ಥಾನ ಹೋಗ್ತಿದ್ದ ಮಳೆ ಬಂದೈತೆ ಗೊತ್ತಿಲ್ಲ. ಸ್ನಾನ ಮಾಡ್ಕೊಬಂದೆ, ಏನಾದ್ರು ಹೇರ್ ಸ್ಟೈಲ್ ಗೀ ಸ್ಟೈಲ್ ಎಲ್ಲ ಹಾಳಾಗಿ. ನೋಡಿ ನಾಮೇ ಚೆನ್ನಾಗಿ ಕಲಿಗಿ ಕಾಣಿಸ್ತಲ್ವಾ, ಇಲ್ಲೇ ಕಾಣಿಸ್ತಾ ನೋಡ್ತಾರೆ. ಮುಂಚಿನ ಮಳೆ ಹೆಂಗೆ ಹುಡುಗು ಹೆಂಗೆ ಬಂದ್ಬಿಡ್ತು ಅಂದರೆ ಒಳಬಿಡ್ತು. ನಾವು ಪ್ಯಾಕ್ ಬೇಕು ಸೋಸನೆ ಬೇಡ. ಅಯ್ಯೋ ಕೋಳಿ ಒಂದು ಒಳ್ಳೆ ನಿಂತ್ಕೊಬಿಡೋಣ. ನಮ್ಮ ಕೋಳಿ ಸಣ್ಣ ಕೈ ನೋಡಿದ್ರು ಒಂದು ಚೂರು ದೊಡ್ಡದೇ ಇಲ್ಲ, ಒಂಥರ ಸಣ್ಣ ಕಟ್ಟಿದ್ರು. ಅದ್ರ ಈಗ ಮಕ್ಕ ಬುದ್ಧಿ ಸುತ್ತಾಗವ್ರೆ. ಈ ಕಟಕಲಾಗ ಕಟ್ ಮಾಡ್ಬಿಟ್ಟು ಹಾಕ್ತಾರೆ. ನಾವು ಸ್ಟಾರ್ನ ಬೇಯಿಸ್ತಾರೆ, ನಮ್ಮ ಪಕ್ಕ ಹಾಕ್ತೀವಿ ಅಷ್ಟೇ. ಅಷ್ಟೇ ನಮ್ಮ ಮನುಷ್ಯರದ್ದು ಅಷ್ಟೇ, ಊಟವರೆಗೂ ಅಷ್ಟೇ ಬೆಲೆ. ಸತ್ತ ಮೇಲೆ ಬೆಲೆ ಇಲ್ಲ. ಜನ್ಮ ಬಂದು ಅದು ಕೊಡೋತಾದರೆ ಮಾತ್ರ ಬೆಲೆ. ಏನು ಕೇಳಿಸ್ತಿಲ್ಲ ಅನ್ಸುತ್ತೆ. ನೋಡಿ ಮಳೆ ಏನು ತರಲ್ಲ, ಅಲ್ಲೇ ಲುಕ್ ಕೊಡ್ತಾಳಲ್ಲ, ಅಲ್ಲೇ ಲುಕ್ ಕೊಡು ನೋಡಿ ಹೆಂಗೆ ಕೊಡ್ತಾಳೆ ನೋಡಿ ಹೆಂಗೇನೆ. ಅಲ್ಲ ಹೇಗೆ ಗೊತ್ತಾಗ್ಬಿಡ್ತಲ್ಲ. ಈ ಸರ್ದ ಹೋಗಿದ್ದಿದ್ರೆ ಬಿಡೋಳು. ಏನು ತಾನೆ ಹೇಳಿ ನೋಡೋಣ ಪಪ್ಪು, ಏನು ತಂದಿರ್ಬೋದು ಹೇಳಿ ನೋಡೋಣ. ನೋಡೋದು ಸೌತೆಕಾಯಿ, ನಿಂಬೆಹಣ್ಣು ಕಾಯಿ. ಇದ್ಯಾಕೆ ಸೌತೆಕಾಯಿ? ಅದು ಬಿಡು, ಯಾಕೆ ಅಂತೆ ಇಲ್ಲ. 12 ಬಿಡ್ತೀನಿ, 2 ಅಲ್ಲ ನಮ್ಗೊಂದು ಊಟ ಆದ್ಮೇಲೆ. ಕುಡಿತೀನಿ ತಪ್ಪಮ್ಮ. ಚಿಕನ್ ಮಾಡ್ತಾ ಇರ್ರಿ ಈಗ. ಓಕೆ ಗೈಸ್, ಟೈಮ್ ನೋಡಿ, ಟೈಮ್ ಕಮ್ಮಿ 1 o'clock ಬಂದಿದೆ. ನಾನು ಸ್ವಲ್ಪ ಎಡಿಟಿಂಗ್ ಮುಗಿಸಿ ಇವಾಗ ನೋಡಿ ಚಾರ್ಜ್ ಹಾಕೊಂಡು ಎಡಿಟಿಂಗ್ ಮಾಡಿ. ಐಪ್ಯಾಡ್ ಚಾರ್ಜ್ ಖಾಲಿ ಆಯಿತು. ಬ್ಲಾಗ್ ಎಡಿಟಿಂಗ್, ರೀಲ್ಸ್ ಎಡಿಟಿಂಗ್, ಸ್ವಲ್ಪ ಕಂಟೆಂಟ್ ಬರೆದಿತ್ತು. ಇಷ್ಟೇ ಗಂಟೆ ನಾನು ಇಲ್ಲಿ ಇಬ್ಬರು ಮಲಗಿಲ್ಲ. ಹಬ್ಬ ಐಸ್ ಕಂಟೆಂಟು ಕನ್ಸಿಸ್ಟೆನ್ಸಿ ಟೈಮಿಂಗ್ಸ್ ಹೆಂಗೆ ಗೊತ್ತಾಯಿಸಿದ್ಲು. ಈ ವ್ಲಾಗು ರೀಲ್ಸ್ ಅಂದರೆ ನಮ್ಮ ವೈರಲ್ ಆಗಬೇಕು ಅಂದರೆ ನಿಮ್ಗೆ ಯಾಕೆ ಆಗಲಿ, ನಾನು ನಿದ್ದೆ ಏನೋ ಮಾತಾಡ್ತೀನಿ ಗೊತ್ತಿಲ್ಲ, ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ವ್ಲಾಗ್ ಏನು ಮಾಡ್ಬಿಡ್ತೀನಿ ಇವಾಗಲೇ. ಒಂದು ಟೈಮ್ನ ಮೇಂಟೈನ್ ಮಾಡಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಸೊ ಆ ಟೈಮ್ನ ಮೇಂಟೈನ್ ಮಾಡಿದ್ರೆ ಎಷ್ಟೋ ಗ್ರೋತ್ ಆಗ್ತೀವಿ. ಸೊ ಅದನ್ನೇ ನಾನು ಮೇಂಟೈನ್ ಮಾಡಬೇಕು ಅಂತ ತುಂಬ ಇಷ್ಟ. ಹಾರ್ಡ್ ವರ್ಕ್ ಮಾಡಿ, ಕಂಟೆಂಟ್ ಬರೆದು, ವ್ಲಾಗ್ ಎಡಿಟ್ ಮಾಡಿ, ರೀಲ್ಸ್ ಎಡಿಟ್ ಮಾಡಿ, ಪ್ರಮೋಷನ್ ಎಡಿಟ್ ಮಾಡಿ. ಸಕ್ಕತ್ತಪ್ಪ. ಆದರೆ ಆಲ್ಮೋಸ್ಟ್ ಅಲ್ಲಿದೆ, ಇನ್ನೂ ಎಕ್ಸ್ಪೋರ್ಟಿಂಗಲ್ಲಿತ್ತು. ಓಕೆ, ಪೀಸಾಗಿರಬೇಕು ಅಂತಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಗೈಸ್. ಪೀಸಾಗಿದ್ದರೆ ನೀವು ಬರುತ್ತೆ, ಪೀಸಾಗಿರ್ತೀವಿ ನಾವು ಬೆಳಿತೀವಿ ಗೈಸ್. ಇಷ್ಟೇ ಗೈಸ್. ಇವತ್ತಿನ ವ್ಲಾಗಲ್ಲಿ ನೀವು ನೋಡಿದ್ರೆ ದೇವಸ್ಥಾನಕ್ಕೆ ಇವತ್ತಿನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮಳೆ ಬಂದ್ಬಿಡ್ತು. ಮಳೆಯಲ್ಲಿ ನಿಂತ್ಕೊಂಡು ಹೋದೆ. ಐ ಹೋಪ್ ಇವತ್ತಿನ ವ್ಲಾಗ್ ಚಿಕ್ಕದಾಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತಲೂ ಕಮೆಂಟ್ ಮಾಡಿ. ಲವ್ ಯು ಚಿಲ್ಡ್ರನ್, ಟೇಕ್ ಕೇರ್, ಬಾಯ್. ಸಾರಿ ಗೈಸ್, ಹಾಗೆ ನಾನು ನಿಮ್ಮೊಂದು ಕ್ವಶನ್ ಕೇಳಬೇಕು ವ್ಲಾಗ್ ಎಂಡಲ್ಲಿ. ಇದನ್ನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹೋಗಿದ್ದೀನಿ, ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ನಾನು ಕೇಳ್ತಾರೆ ಕ್ವಶನ್, ಇವತ್ತು ನಾನು ಹೋಗಿದ್ದ ದೇವಸ್ಥಾನ ಯಾವುದ್ಯಾವುದು 2 ಕಮೆಂಟ್ ಮಾಡಿ. ಅದರಲ್ಲಿ ಜಾಸ್ತಿ ನಿಮಗೆ ಯಾವುದು ಇಷ್ಟ ಅದನ್ನು ಡಬಲ್ ಕಮೆಂಟ್ ಮಾಡಿ. ಓಕೆನಾ? ಬಾಯ್.